ಸಲ್ಲಿಸಲಾಗುತ್ತದೆ. ದಯವಿಟ್ಟು ಮುಂದೆ ಇರ್ತಕ್ಕಂಥವ್ರು ಎಲ್ಲರೂ ಅವರಿಗೆ ಸ್ಥಳಾವಕಾಶ ಮಾಡಿಕೊಡಬೇಕು. ದಯವಿಟ್ಟು ಪ್ಲೀಸ್ ರಿಕ್ವೆಸ್ಟ್ ದಯವಿಟ್ಟು ಹುಡುಕ ಎಲ್ಲರೂ ವಿಶೇಷ ನಮೋ ತಸ್ಸ ಭಗವತೋ ಅರಹತ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತ್ ಸಮ್ಮಾ ಸಂಬುದ್ಧಸ್ಸ. ಬುದ್ಧ ಧಮ್ಮ ಸಂಘಕ್ಕೆ ಶರಣಾಗಿ ನಮ್ಮ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಭಿಕ್ಕು ಸಂಘಕ್ಕೂ ವಂದಿಸಿ ಈ ವೇದಿಕೆಯಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಸದ್ಮಂಗಳ ಉಂಟಾಗಲಿ, ಆಯೋಜನ ಕಾರ್ಯಕ್ಕೂ ಎಲ್ಲರಿಗೂ ಈ ಒಂದು ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಬುದ್ಧ ಧಮ್ಮ ಸಂಘದ ಮತ್ತು ಭೀಮರ ಆಶೀರ್ವಾದ ಎಲ್ಲ ಅಂತೇಳಿ ತಮಗೆ ಮಂಗಳ ಕೋರಿ ನಾವೆಲ್ಲರೂ ಇವತ್ತ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣೆ ಮಾಡಲಿಕ್ಕೆ ನಾವೆಲ್ಲರೂ ಇಲ್ಲಿ ಆಗಮನ ಮಾಡಿದ್ದೇವೆ, ನಮನ ಸಲ್ಲಿಸಿ ಆಗಮನ ಮಾಡಿದ್ದೇವೆ. ನಾವು ಅಂದ್ಕೊಂಡಿದ್ದೇವೆ ಬೋಧಿಸತ್ವ ಬಾಬಾ ಸಾಹೇಬರು ನಮ್ಮಿಂದ ಅಗಲಿದ್ದಾರೆ ಅಂತ ಹೇಳಿ. ದಯವಿಟ್ಟು ಬಾಬಾ ಸಾಹೇಬರು ನಮ್ಮಿಂದ ಎಂದೂ ಅಗಲಿಲ್ಲ, ಅವರು ಅಗಲುವುದೂ ಇಲ್ಲ. ಯಾಕಂದ್ರೆ ಅವರ ವಿಚಾರಗಳು, ಸಿದ್ಧಾಂತಗಳು ನಮ್ಮ ಜೀವನದಲ್ಲಿ, ನಮ್ಮ ಇಡೀ ಜೀವ ರೋಮದಲ್ಲಿ ಬಾಬಾ ಸಾಹೇಬರ ವಿಚಾರವನ್ನ ನಮ್ಮ ಒಳಗಡೆ ಇವೆ. ಅವ್ರು ನಮ್ಮಿಂದ ಅಗಲಿಲ್ಲ, ಆದರೆ ಅವರು ಶರೀರ ಆಗಲಿದ ಹೊರತು ಅವರ ವಿಚಾರ ಎಂದು ಅಗಲುದು ಎಲ್ಲಿವರೆಗೆ ಸೂರ್ಯ ಚಂದ್ರಮ ಸತ್ಯ ಇರುತ್ತದೋ, ಪ್ರಕೃತಿದೋ ಅಲ್ಲಿವರೆಗೆ ಅವರು ನಮ್ಮ ಜೊತೆ ಇರ್ತಾರೆ. ಹಾಗಾಗಿ ಅವರ ಸತ್ಯ ಇರ್ತಕ್ಕಂಥ ಮಾರ್ಗದಲ್ಲಿ, ಅವರ ಸುರಕ್ಷಿತವಾಗಿರ್ತಕ್ಕಂಥ ಮಾರ್ಗದಲ್ಲಿ, ಆ ಒಂದು ಕಾನೂನಿನ ಆ ಒಂದು ಮಾರ್ಗದಲ್ಲಿ ನಾವೆಲ್ಲರೂ ನಡೆದಿದ್ದಾರೆ. ಸೇರಿದಲ್ಲಿ ನಾವೆಲ್ಲರೂ ಸುಗತಿ ಕಡೆಗೆ ಹೋಗ್ತೇವೆ ಅಂತಕ್ಕಂಥ ನಿಜವಾದ ಬಾಬಾ ಸಾಹೇಬ್ರ ಅಣಿಯಾಗೋಣ. ನನಗೆ ನೋವು ಆಗ್ತಾ ಇದೆ, ಏನು ಮಾಡ್ಬೋದು? ಯಾಕಂದ್ರೆ ನಾವೆಲ್ಲರೂ ಬಾಬಾ ಸಾಹೇಬ್ ಹೇಳ್ತಾರೆ, ನಾವೆಲ್ಲರೂ ಒಗ್ಗಟ್ಟಿನಿಂದ ಏಕತೆಯಿಂದ ನನಗೆ ಏನು ಬೇಕಾಗಿಲ್ಲ, ನೀವಿರ್ತಕ್ಕಂಥದ್ದು ನೀವೆಲ್ಲರೂ ಸೇರಿಕೊಂಡು ಏಕತ್ರಿತವಾಗಿ ನಾವೆಲ್ಲರೂ ಒಂದು ಕಡೆ ಸೇರಿಕೊಂಡು ಆಚರಣೆ ಮಾಡಿದ್ರೆ ಇನ್ನೂ ಖುಷಿ ಸಂತೋಷವನ್ನ ನಮ್ಮ ತಂದು ಕೊಡ್ತಕ್ಕಂಥದ್ದು ಆಗಿದೆ ನಾವೆಲ್ಲರೂ. ಹಾಗಾಗಿ ಎಲ್ಲರೂ ಕೂಡ ಏಕತೆಯಿಂದ ಬಾಳೋಣ, ಬಾಬಾ ಸಾಹೇಬ್ರ ವಿಚಾರದಲ್ಲಿ ನಡೆಯೋಣ, ಒಗ್ಗಟ್ಟಾಗಿ ಮಾಡೋಣ, ಒಗ್ಗಟ್ಟಾಗಿ ಒಳ್ಳೆಯ ಯಾವುದೇ ಕಾರ್ಯಕ್ರಮ ಎಲ್ಲರೂ ಕೂಡ ಸೇರ್ಕೊಂಡು ಮಾಡಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ತಮ್ಮೆಲ್ಲರಿಗೂ ತಿಳಿಸುತ್ತಾ ಎಲ್ಲರೂ ಸೇರೋಣ. ಎಲ್ಲರ ಮಾರ್ಗದಲ್ಲಿ ನಮಗೆ ಒಂದೇ ವೇ ಇದೆ, ಬಾಬಾ ಸಾಹೇಬ್ ಒಂದೇ ವೇ ಇದೆ, ಒಂದೇ ಕಾನೂನು ಇದೆ, ಆ ಮಾರ್ಗದಲ್ಲಿ ನಾವು ನೀವು ನಡಿ ಅಂತ ಹೇಳಿ ನಾನು ನಮಗೆ ತಿಳಿಸುತ್ತಾ, ಹಾಗಾಗಿ ನಾವು ಬಾಬಾ ಸಾಹೇಬ್ ನಿಜವಾದ ಕರ್ತವ್ಯ ನಡೆಸಬೇಕಾದ್ರೆ ಬಾಬಾ ಸಾಹೇಬ್ರ ವಿಚಾರಗಳನ್ನು ನಿಜವಾದ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಆಚರಣೆ ಮಾಡಿದ್ರೆ ನಮ್ಮ ಬದುಕು ಬಾಬಾ ಆವಾಗ ನಿಜವಾದ ನಮನ ಸಲ್ಲಿಸಂತ ಆಗ್ತದೆ ಅಂತ ಹೇಳಿ ನಾನು ತಿಳಿಸುತ್ತಾ, ಬಹಳ ಒಂದು ಎಲ್ಲರಿಂದ ಕರೆ ಬಂದಿದ್ದಕ್ಕಾಗಿ ಇನ್ನೊಮ್ಮೆ ಮಂಗಳ ಕಾಮನ ಮಾಡ್ತಾ ಎಲ್ಲರಿಗೆ ಬುದ್ಧ ತಮ್ಮ ಸಂಘದ ಆಶೀರ್ವಾದ ಭೀಮ ಶಕ್ತಿ ಕುಳ್ಳ ಅಂತ ಹೇಳಿ ತಮಗೆ ಮಂಗಳ ಕೋರಿ ನನ್ನ ಈ 2 ವಚನಕ್ಕೆ ವಿರಾಮ ಕೊಡ್ತೇನೆ. ನಾನು ಒಂದು ವಾಣಿಯನ್ನು ಹೇಳಿ ನನ್ನ ವಾಣಿಗೆ ವಿರಾಮ ಕೊಡ್ತೇನೆ. ಏನಂದ್ರೆ ಸನ್ಮಾನದಿಂದ ಸಂವಿಧಾನದಿಂದ ನಮ್ಮೆಲ್ಲರಿಗೆ ಸನ್ಮಾನ, ಸಂವಿಧಾನದಿಂದ ನಮ್ಮೆಲ್ಲರಿಗೆ ಸನ್ಮಾನ ಇರಬೇಕು. ಎಲ್ಲರ ಹತ್ತಿರ ಸ್ವಾಭಿಮಾನ ಇರಬೇಕು, ನಮ್ಮೆಲ್ಲರ ಹತ್ತಿರ ಸ್ವಾಭಿಮಾನ. ನಮ್ಮ ಜೀವನ ಆಗುವುದು ಪಾವನ, ನಮ್ಮೆಲ್ಲರ ಜೀವನ ಆಗುವುದು ಪಾವನ. ನಾವೆಲ್ಲರೂ ಬುದ್ಧ ಧಮ್ಮ ಸಂಘಕ್ಕೆ ನಮಿಸೋಣ ನಮನ. ನಾವೆಲ್ಲರೂ ಬುದ್ಧ ಧಮ್ಮ ಸಂಘಕ್ಕೆ ಶರಣಾಗಿ ನಮಿಸೋಣ ಅಂತ ಹೇಳಿ ನನ್ನ ಈ ಒಂದು ವಾಣಿಗೆ ನಾನು ವಿರಾಮ ಕೊಡ್ತೇನೆ. ಎಲ್ಲರಿಗೂ ಮಂಗಳವಾಗಲಿ, ಎಲ್ಲರೂ ಸುಖಿಯಾಗಲಿ. ಸುಖಿನೋ ಭವಂತು, ಸುಖಿನೋ ಭವಂತು, ಸುಖಿನೋ ಭವಂತು. ಮಹಾಪರಿನಿರ್ವಾಣ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಅಚ್ಚುಕಟ್ಟಾಗಿ ಮಹಾಪರಿನಿರ್ವಾಣ ಆಚರಣೆ ಆಗಿದೆ. ನಮ್ಮೆಲ್ಲರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಅದರಡಿಯಲ್ಲಿ ಎಲ್ಲರೂ ನಡೆಯೋಣ. ಸಂವಿಧಾನ ಅದರಡಿಯಲ್ಲೇ ನಾವು ನಡಿಬೇಕಾಗುತ್ತೆ. ಯಾರು ಎಷ್ಟೇ ದೊಡ್ಡ ವ್ಯಕ್ತಿ ಇದ್ದರೂ ಅಥವಾ ಸಣ್ಣ ವ್ಯಕ್ತಿ ಇದ್ದರೂ ಕೂಡ ನಾವು ಸಂವಿಧಾನದ ಅಡಿಯಲ್ಲೇ ನಡಿಬೇಕು. ಸಂವಿಧಾನ ಎಲ್ಲರಿಗೂ ಕೂಡ
ಕಾನೂನಡಿಯಲ್ಲಿ ಎಲ್ಲರಿಗೂ ಸಹಾಯ ಆಗುವಂತೆ ಸಹಾಯ ಮಾಡ್ತಾ ಇದೆ. ಇನ್ನೊಮ್ಮೆ ಮಾರುತಿ ಬೌದ್ಧಿಯವರಿಗೂ ಮತ್ತು ಎಲ್ಲ ಸಂಘಟನೆ ಪದಾಧಿಕಾರಿಗಳಿಗೂ ಈ ಒಂದು ಮಹಾಪರಿನಿರ್ವಾಣ ಏನು ಆಚರಣೆ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಹೇಳಿ 2 ಮಾತುಗಳನ್ನು ಮುಗಿಸ್ತೀನಿ. ಟೈಮ್ ಜೋಡಿಸೋಣ ಅಂತ ನಾನು ಹೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಅದೇ ರೀತಿಯಾಗಿ ಮಾಜಿ ಸಚಿವರಾದಂಥ ಬಂಡೆಪ್ಪ ಕಾಶಪ್ಪ ರಾಣಾಜಿಯವರು ಮಾತಾಡಬೇಕು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಮ್ಮಿಲ್ಲಪ್ಪ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕರೆಕ್ಟ್. ಇವತ್ತೇನು 68ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನಾಚರಣೆ. ಇವತ್ತು ನಮ್ಮ ಸಿಇಒರು ಎಸ್ ಅವರು ಹೇಳಿದಂತೆ ಇವತ್ತಿಡೀ ವಿಶ್ವದಲ್ಲಿ ಅಂಥ ಮಹಾನ್ ವಿದ್ವಾನರಾಗಿ ಇವತ್ತು ಸಂವಿಧಾನದಲ್ಲಿ ಯಾವುದರ ಶ್ರೇಷ್ಠ ಸಂವಿಧಾನ ಇದ್ದರೆ ನಮ್ಮ ಭಾರತದ ಸಂವಿಧಾನ, ಅದು ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ. ಹಾಗಾಗಿ ಇವತ್ತು ನಾವು ನೀವೆಲ್ಲ ಆ ಸಂವಿಧಾನ ಅಡಿಯಲ್ಲಿ ಹೋಗಬೇಕಾಗಿದೆ, ಕಾಯ್ಕೊಂಡು ಕೆಲಸ ಮಾಡಬೇಕಾಗಿದೆ. ಆಗ ಇವತ್ತು ಅವರ ಹಾದಿಯಲ್ಲಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಹೋಗೋಣ ಅಂತ ಹೇಳಿ ಇವತ್ತು ತಾವೆಲ್ಲರೂ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ರಿ. ತಮಗೆಲ್ಲರಿಗೂ ಭಾಳ, ಯಾಕಂದ್ರೆ ಮತ್ತು ಸಾಯಂಕಾಲ ಕಾರ್ಯಕ್ರಮ ಇದೆ, ಅದಕ್ಕೆ ಬಾಬಾ ಸಾಹೇಬರು ನೆನಪಲ್ಲಿ ಇವತ್ತು ನಾವು ನೀವೆಲ್ಲ ಸಾಗೋಣ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ಧನ್ಯವಾದ. नमस्ते, जय भीम। आज 9 बजे अम्बेडकर सर्कल पर पूजा रखा गया था बाबा साहब का, और बड़ी धूमधाम से इस पूजा में मेरे साथ इंचार्ज डीटीसी साहब और एसपी साहब और इंचार्ज बंडप्पा साहब और हमारे बोटे साहब और हमारे कमिश्नर साहब और तमाम मेरे साथ गेस्ट और दोस्त आए हुए हैं। मैं सभी को बहुत बहुत मुबारकबाद देता हूं कि इतनी सर्दी के मौसम में आप लोग आए हैं बाबा साहब का ये रखते हुए, क्योंकि आज मैं यहाँ पर ठहर कर बात जो कर रहा हूँ सिर्फ बाबा साहब की दी हुई देन से बात कर रहा हूँ, क्योंकि मैं उस कैटेगरी से आकर आपके सामने बात करने का मौका मिला है मुझे, क्योंकि मैं कैटेगरी से आकर बाबा साहब के दिए हुए भीख पे आके आपके सामने बात कर रहा हूँ। मैं उनको कितना भी ये करूँ तो ये कम है, क्योंकि बाबा साहब ने मुझे दिया है वो मौका जो मुझे कभी नहीं मिलता था, क्योंकि वो कैटेगरी से आके मैं छोटी सी हिस्से आपके सामने बात करने का मौका मिला है। मुझे ये मंच पे बोलने का टाइम नहीं है, क्योंकि बहुत सारे लोग आए हैं। आज का बहुत ही ये दिन है, ये खुशी का भी नहीं कह सकते, क्योंकि वो दिन है ये जिसे याद कर कर आंसू बहाने का दिन है, क्योंकि वो ऐसा व्यक्ति हमको ऐसे सिद्धांत देकर चला गया है, वो हमेशा इतिहास में लिखा जाएगा, क्योंकि वो इतिहास ना मिटाएगा और कोई मिटाने की जरूरत करेगा। इतना कहते हुए मैं आप तमाम लोगों से अपनी बात खत्म करता हूँ। सब ऐसी छे देखो अरे